ಡು ನಾಟ್ ಫೈಟ್ ವಿತ್ ಅ ಪರ್ಸನ್, ಫೈಟ್ ವಿತ್ ಅ ಪ್ರಾಬ್ಲಮ್. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಫೋನ್ ಕೊಡಬೇಡಿ. ಎವ್ರಿ ಮ್ಯಾರೇಜ್ ಹ್ಯಾಸ್ ಸಮ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಈಗ ಕರೆಂಟ್ಲಿ ಮೊದಲೆಲ್ಲೂ ಕೂಡ ಎಲ್ಲರೂ ಹೇಳ್ತಾರೆ ಡಿವೋರ್ಸು ಸಪ್ರೇಷನ್ ಭಾಳ ಕಮ್ಮಿ ಇತ್ತು ಅವಾಗ, ಇವಾಗ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಭಾಳ ವಿಚ್ ಇಸ್ ಟ್ರೂ. ಸಕ್ಸಸ್ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ ವೆನ್ ವಿ ಹ್ಯಾವ್ ದ ಕೆಪಬಿಲಿಟಿ ಟು ಎಂಜಾಯ್. ಸೊ ನಮ್ಮ ಹತ್ರ ಹೆಲ್ತ್ ಇರಲೇಬೇಕು, ಬೋತ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಮಾನಸಿಕ ಆರೋಗ್ಯ ಅನ್ನೋದು ಅದೆಷ್ಟು ಮುಖ್ಯ ಹೇಳಿ. ಮನಸ್ಸು ಸ್ವಸ್ಥವಾಗಿಲ್ಲದೆ ಇದ್ದರೆ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ದೇಹವು ಕೂಡ ಅಲ್ಲಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತು PNS ವಿಸ್ತಾರ ಹೆಲ್ತ್ನಲ್ಲಿ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ. BGS ಜಿಮ್ಸ್ನ ಖ್ಯಾತ ವೈದ್ಯರಾಗಿರುವಂಥ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ದೀಪಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತು ನಾವು ಹೇಳ್ತಾ ಇದ್ವಲ್ಲ, ಮನಸ್ಸಿನ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಸಪೋರ್ಟ್ ಮಾಡಬೇಕು ಮನಸ್ಸು ಅನ್ನುವಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ಸಬ್ಜೆಕ್ಟಿಂದ ಇರ್ಬೋದು, ಅಥವಾ ಶಾಲಾ ಕಾಲೇಜ್ಗಳಲ್ಲಿ ಇರ್ಬೋದು, ಅಥವಾ ಅವರದ್ದೇ ಆದ ಒಂದು ಹವ್ಯಾಸಗಳನ್ನು ರೂಢಿಸ್ಕೊಂಡಿರೋ ಒಂದು ಕಾರಣದಿಂದ ಇರ್ಬೋದು. ಯಾಕೆಂದರೆ ಇವತ್ತು ಸ್ಕೂಲ್ ವಿದ್ಯಾರ್ಥಿಗಳು ಬೇರೆ, ಬಟ್ ಕಾಲೇಜ್ ಅಂತ ಬಂದಾಗ ಆಗಲೇ ಅವರಿಗೆ ಮೋಜು ಮಸ್ತಿ ಕಡೆಗೆ ವಾಲಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ತಾವು ಹೇಳೋದಾದರೆ? ಸೊ ಮೇನ್ಲಿ ಸ್ಟೂಡೆಂಟ್ಸ್ ವೆಲ್ಬೀಯಿಂಗ್ ಅಂತ ಬಂದಾಗ ಸ್ಟ್ರೆಸ್ ಇಸ್ ನಾಟ್ ಆಲ್ವೇಸ್ ಅನ್ಹೆಲ್ದಿ ಅಂತ. ಇನ್ ಸೈಕಾಲಜಿ ವಿ ಕಾಲ್ ಇಟ್ ಆಸ್ ಅ ಆಪ್ಟಿಮಲ್ ಸ್ಟ್ರೆಸ್ ಅಥವಾ ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಸ್ಟ್ರೆಸ್ಗಳು ನಮ್ಮಲ್ಲಿ ಫೋಕಸ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಅಥವಾ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಐ ಹ್ಯಾವ್ ಟು ಮೋಟಿವೇಟ್ ಟುವರ್ಡ್ ಇಟ್ ಅಂತ. ಬಟ್ ಯಾವಾಗ ಅದೇ ಸ್ಟ್ರೆಸ್ಸು ಥ್ರೆಶೋಲ್ಡ್ ಮೀರಿ ಹೋಗ್ತಿದೆ, ಅದರಿಂದ ನನಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಕಾನ್ಸಂಟ್ರೇಷನ್ ಆಗ್ತಿಲ್ಲ, ನಂಗೆ ವಾಮಿಟ್ ಆಗ್ತಿದೆ, ಆಮೇಲೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಈ ಥರ ನನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಬಂದಾಗ ಮಾತ್ರ ನಾವು ಅದನ್ನು ಸ್ಟ್ರೆಸ್ ಅಂತ ಕರಿಬೋದು. ಈಗಿನ ಕರೆಂಟ್ ಸ್ಟೂಡೆಂಟ್ಸಿಗೆ ಅಥವಾ ಕರೆಂಟ್ ಜನರೇಷನ್ ಸ್ಟೂಡೆಂಟ್ಸ್ಗೆ ಯಾಕೆ ಸ್ಟ್ರೆಸ್ ಆಗ್ತಿರ್ಬೋದು ಅಂತ ಅಂದರೆ ಒಂದು ಇಟ್ಸ್ ಎಕ್ಸ್ಪೆಕ್ಟೇಷನ್ಸ್. ಆ್ಯಸ್ ಅ ಪೇರೆಂಟ್ಸ್ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ನಾವು ಖಂಡಿತ ಹೇಳಲ್ಲ. ಇಟ್ ಈಸ್ ಟೋಟಲಿ ಫೈನ್. ಬಟ್ ಆ್ಯಸ್ ಅ ಚೈಲ್ಡ್ ಆಗಿ ನಾನು ನನ್ನ ಡ್ರೀಮ್ಸ್ ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಾನು ವರ್ಕ್ ಮಾಡಬೇಕೇ ಹೊರತು ನಾನು ಬರೀ ನನ್ನ ಪೇರೆಂಟ್ಸ್ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಮಾತ್ರ ವರ್ಕ್ ಮಾಡ್ತಿದ್ದೀನಿ, ಆ ಕಾರಣಕ್ಕೆ ಮಾತ್ರ ನಾನು ಓದ್ತಿದ್ದೀನಿ ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೆಸ್. ಆ್ಯಂಡ್ ಇನ್ನೊಂದು ಕಾಂಪಿಟೇಷನ್. ಮೊದಲು ನಮಗೆಲ್ಲ ಏನಿತ್ತು ಅಂತ ಅಂದರೆ ಆ ಕಾಂಪಿಟೇಷನ್ ವಿತಿನ್ ಅ ಕ್ಲಾಸ್ ರೂಮ್ ಇರ್ತಿತ್ತು ಅಷ್ಟೇ. ಇವನು ಫಸ್ಟ್ ಕ್ಲಾಸ್ ಬಂದ ನಾನು ಬರಬೇಕು ಅಂತ. ಇವಾಗ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಲೆವೆಲಿಗೆ ಏನಾಗಿದೆ ಅಂತ ಅಂದರೆ ಇಟ್ ಈಸ್ ಎವ್ರಿವೇರ್ 24/7. ಇವಾಗ ಅವ್ರು ಯಾರೋ ನೀಟ್ ಕ್ರ್ಯಾಕ್ ಮಾಡಿದ್ರು, ಇವ್ರು ಯಾರೋ IIT ತೊಗೊಂಡ್ರು, ಇವರೇನೋ ರ್ಯಾಂಕ್ ಬಂದರು ಅಂತ ಬಂದ ತಕ್ಷಣ ಸೊ ವಿ ಟೆನ್ ಟು ಕಂಪೇರ್. ಸೊ ಎಕ್ಸ್ಪೋಜರ್ ಜಾಸ್ತಿ ಆದಾಗ ಬಂದಾಗ ಏನಾಗುತ್ತೆ, ಕಾಂಪಿಟೇಷನ್ ಹೆಚ್ಚಾದಾಗ ಏನಾಗುತ್ತೆ ಅಂತ ನಂಗೆ ಸೆಲ್ಫ್ ಎಸ್ಟೀಮ್ ಕಡಿಮೆ ಬಂದೇ ಬರುತ್ತೆ. ಇನ್ನೊಂದು ಸೊಸೈಟಿಯಲ್ ಏನಂತಾರೆ ಎಕ್ಸ್ಪೆಕ್ಟೇಷನ್ಸ್, ಪ್ರೆಷರ್ ಕೂಡ ಆಗಿರ್ಬೋದು. ಈ ಸೊಸೈಟಿನಲ್ಲಿ ಏನಾಗುತ್ತೆ ಅಂದರೆ ಒಂದು ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಹೊರತು ಅದೇ ಒಂದು ಫೇಲ್ಯೂರ್ನ ಹೆಂಗೆ ರಿಸೀವ್ ಮಾಡಬೇಕು ಅನ್ನೋದನ್ನು ನಾವು ಇನ್ನೂ ಮೋಸ್ಟ್ಲಿ ಕಲಿಬೇಕು ಅಂತ ಅನಿಸುತ್ತೆ. ಸೊ ಪ್ರತಿ ಮಗುಗೂ, ಪ್ರತಿ ಸ್ಟೂಡೆಂಟ್ಗೂ ಕೂಡ ನಾನು ಎಕ್ಸಾಮ್ ಫೇಲ್ ಆದರೆ ವಾಟ್ ಇಫ್ ದೆ ಕ್ರಿಟಿಸೈಸ್, ವಾಟ್ ಇಫ್ ದರ್ ಜಡ್ಜ್ ಮಿ ಅನ್ನೋ ಕಾರಣಕ್ಕೆ ಕೂಡ ಬಹಳಷ್ಟು ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮತ್ತು ಸ್ಕ್ರೀನ್ ಟೈಮ್ ಆಗಿರ್ಬೋದು. ಎಕ್ಸೆಸಿವ್ ಸ್ಕ್ರೀನ್ ಯೂಸ್ ಏನಾಗುತ್ತೆ ಅಂತ ಅಂದರೆ ಇಟ್ ಅಫೆಕ್ಟ್ ಅವರ್ ಅಟೆನ್ಷನ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು. ಸೊ ಟೋಟಲಾಗಿ ನೋಡ್ತು ಅಂತ ಬಂದಾಗ ಈ ವಿಚಾರಗಳಿಗೆ ಸ್ಟೂಡೆಂಟ್ಸಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಿರೋದು ನಾವು ನೋಡಬಹುದು. ಇನ್ನೂ ನೀವು ಹೇಳಿದ ಹಾಗೆ ಪರೀಕ್ಷೆ ಅನ್ನುವಂಥ ಒಂದು ಭಯ ಬಂದುಬಿಟ್ರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಕರೆಂಟ್ ಅಫೇರ್ಸ್ ಯಾವ ರೀತಿಯಾಗಿ ನೀಟ್ ಎಕ್ಸಾಮ್ ಇಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಇಷ್ಟು ಸಾವುಗಳಾಯಿತು ಅಂಥೇಳಿ. ಕೇವಲ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯದ್ದಲ್ಲ, ಜೊತೆಗೆ ಅವರ ಒತ್ತಡ, ಕಡಿಮೆ ಅಂಕ ಬಂತು ಅನ್ನೋದು, ಪೇರೆಂಟ್ಸ್ ಒತ್ತಡ, ಇದೆಲ್ಲವೂ ಕೂಡ ಸೇರುತ್ತೆ. ಹಾಗಾಗಿ ಈ ವಿದ್ಯಾರ್ಥಿಗಳಲ್ಲಿ ಹುಟ್ಟುವಂಥ ಈ ಪರೀಕ್ಷೆಯ ಭಯವನ್ನು ತಡೆಯೋದು ಹೇಗೆ ಅಂತ? ಬಿಫೋರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಿಯರ್ ಆ್ಯಂಡ್ ಆ್ಯಂಗ್ಸೈಟಿ. ಅಂದರೆ ಭಯ ಯಾವುದು, ಆತಂಕ ಯಾವುದು ಅಂತ. ಈ ಇಂಟರ್ವ್ಯೂಗೂ ಮುಂಚೆ ನನಗೊಂದು ಆತಂಕ ಇರುತ್ತೆ, ನಾಳೆ ಏನೋ ಎಕ್ಸಾಮ್ ಇದೆ ಅಂದರೆ ಆತಂಕ ಇರುತ್ತೆ, ಮದುವೆ ಅಂದರೆ ನನಗೇನೋ ಭಯ ಇರುತ್ತೆ. ಸೊ ದೀಸ್ ಆರ್ ಆಲ್ ನಾರ್ಮಲ್ ಬಿಕಾಸ್ ವಿ ಆರ್ ದ ಪೀಪಲ್ ಹೂ ಫಿಲ್ಡ್ ವಿತ್ ಎಮೋಷನ್ಸ್. ಬಟ್ ಆ್ಯಂಗ್ಸೈಟಿ ಅಂದರೆ ಏನು ಅಂತ ಅಂದರೆ ಅದರಿಂದ ನನಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತದೆ. ಇಟ್ಸ್ ಮೋರ್ ಕಮ್ಸ್ ವಿತ್ ಅಸಂಪ್ಷನ್ಸ್. ವಾಟ್ ಇಫ್ ಹಿಂಗಾದರೆ, ವಾಟ್ ಇಫ್ ಹಾಗಾದರೆ ಅಂತ. ಇವಾಗ ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ನಂಗೆ ವರಿ ಆಗಲೇಬೇಕು, ವಿಚ್ ಇಸ್ ಕಾಮನ್. ಬಟ್ ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಇವತ್ತು ನಂಗೆ ನಿದ್ದೆ ಬರ್ತಿಲ್ಲ, ವಾಮಿಟ್ ಸೆನ್ಸೇಷನ್ ಆಗ್ತಿದೆ, ನಂಗೆ ಹೆಡೇಕ್ ಆಗ್ತಿದೆ, ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ, ಆಮೇಲೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನ್ನ ಮೈಂಡ್ ಬ್ಲ್ಯಾಂಕ್ ಆಗ್ತಿದೆ ಅಂತ ಬಂದಾಗ ದಟ್ ಈಸ್ ಆ್ಯಂಗ್ಸೈಟಿ. ಸ್ಟೂಡೆಂಟ್ಸ್ಗೂ ಹೇಳೋದು ಒಂದೇ, ಪೇರೆಂಟ್ಸ್ಗೂ ಹೇಳೋದು ಒಂದೇ, ಡೋಂಟ್ ಪ್ರಿಪೇರ್ ವಿತ್ ಅ ಫಿಯರ್. ಓಕೆ, ವಿ ಹ್ಯಾವ್ ಟು ಪ್ರಿಪೇರ್ ವಿತ್ ಅ ಪ್ರಾಪರ್ ಪ್ಲ್ಯಾನ್.
ಓಕೆ ಇವಾಗ ಎಕ್ಸಾಮ್ಸ್ ಇದೆ ಅಂತ ಅಂದರೆ ಲೇಟ್ ನೈಟ್ ಸ್ಟಡಿ ಮಾಡೋದಾಗಿರ್ಬೋದು, ಅಥವಾ ನಾಳೆ ಎಕ್ಸಾಮ್ ಇದೆ ಅಂತಂದರೆ ಇವತ್ತು ಕೂತ್ಕೊಂಡು ಓದೋದಾಗಿರ್ಬೋದು, ಯಾವುದೇ ರೀತಿ ಇದನ್ನು ಮಾಡಲ್ಲ. ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು. ದಟ್ ಈಸ್ ಸಿಲೆಬಸ್ನ ತೊಗೊಂಡು ಐ ಹ್ಯಾವ್ ಟು ಚಂಕ್, ಓಕೆ ಇವತ್ತು ಇಷ್ಟು ಓದೋಣ, ನಾಳೆ ಇಷ್ಟು ಓದೋಣ ಅನ್ನೋ ಥರ. ಮತ್ತು ಹಳೆ ಕ್ವಶನ್ ಪೇಪರ್ಗಳನ್ನ ರಿವೈಸ್ ಮಾಡೋದಾಗಿರ್ಬೋದು. ಇನ್ನೊಂದು ಸ್ಮಾಲ್ ಮೆಥಡ್ ಅಂತ ಅಂದರೆ ಯು ಸ್ಟಡಿ ಫಾರ್ 25 ಮಿನಿಟ್ಸ್ ಆ್ಯಂಡ್ ಟೇಕ್ ಬ್ರೇಕ್ ಫಾರ್ 5 ಮಿನಿಟ್ಸ್. ಸೊ ಈ ಥರ ಆಗಿರ್ಬೋದು. ಬಟ್ ಇನ್ನೊಂದು ಪೇರೆಂಟ್ಸು ಕೂಡ ಟೀಚರ್ಸೂ ಕೂಡ ಒಂದನ್ನು ಅರ್ಥ ಮಾಡಬೇಕು ಅಂತ ಅಂದರೆ, ಜಸ್ಟ್ ಬಿಕಾಸ್ ನಿಮ್ಮ ಮಾರ್ಕ್ಸಿಂದ ನಮ್ಮ ಸಕ್ಸಸ್ನ ಐಡೆಂಟಿಫೈ ಮಾಡೋ ಕಾಲ ಇದು. ಸೊ ಒಂದು ಮಗು ತುಂಬ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಥವಾ ಓದಬೇಕು ಅಂತ ಬಂದಾಗ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿ ಸಲ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನೀನು ಎಷ್ಟು ಮಾರ್ಕ್ಸ್ ತೆಗಿತೀಯಾ, ನೀನು ಹೆಂಗೆ ಬರ್ತೀಯಾ ಅದನ್ನ ಕಡೆ ಫೋಕಸ್ ಮಾಡೋ ಬದಲು, ಸೊ ಏನಾದರೂ ಹೆಲ್ಪ್ ಬೇಕಾಗುತ್ತಾ, ನಿನ್ನ ಕೈಲಿ ಆಗ್ತಿದೆಯಾ, ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾ ಅನ್ನೋ ಎಮೋಷ್ನಲ್ ಸಪೋರ್ಟ್ ಕೊಟ್ಟಾಗ ಆ್ಯಕ್ಚುಲಿ ಎಲ್ಲ ಮಕ್ಕಳನ್ನು ಕೂಡ ಬಹಳ ಪ್ರೊಡಕ್ಟಿವ್ ಆಗಿ ಅವ್ರು ಪರ್ಫಾರ್ಮ್ ಮಾಡಲೇಬಹುದು. ಓಕೆ, ಮಾರ್ಕ್ಸ್ ತೆಗೆಯೋ ಮಿಷಿನ್ಗಳಾಗಿ ಅವರನ್ನು ಮಾಡಬೇಡಿ ಅಂತ. ಇನ್ನು ಮಾನಸಿಕ ಆರೋಗ್ಯ ಅಂತ ಬಂದಾಗ ನಾವು ಬಳಸೋವಂಥ ಮೊಬೈಲ್ಗಳಿರ್ಬೋದು, ಅಥವಾ ಅತಿಯಾಗಿ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡೋದಿರ್ಬೋದು, ರೀಲ್ಸ್ ನೋಡ್ತಾ 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 ರಾತ್ರಿ ಎಷ್ಟೋ ಗಂಟೆಗಳ ಕಾಲ ನಿದ್ದೆನೇ ಬರದೇ ಇರುವಂಥದ್ದು, ಇಂಥ ಸಂದರ್ಭಗಳನ್ನೆಲ್ಲ ನೋಡಿದಾಗ ಈ ಒಂದು ಲಕ್ಷಣಗಳು ಈ ಥರದ್ದು ಯುವಕರ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀಳ್ತಾ ಇದೆ? ಟೋಟಲಿ ಯುವಕರು ಅಂತಲ್ಲ, ಇಡೀ ಸೊಸೈಟಿಯ ಮೇಲೆ ಅಂತ. ಬಹಳ ದೊಡ್ಡ ಮಟ್ಟದಲ್ಲಿ. ಸೊ ಐಲ್ ಗಿವ್ ಕಮ್ ವಿತ್ ಎಕ್ಸಾಂಪಲ್. ಇವಾಗ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ಗೆ ಭಾಳ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಫೋನ್ ಕೊಡಬೇಡಿ ಅಂತ. ನನ್ನ ಅರ್ಲಿ ಏಜಲ್ಲಿ ಒಂದು ಮಗುಗೆ ನಾನು ಸ್ಕ್ರೀನನ್ನು ಎಕ್ಸ್ಪೋಜರ್ ಮಾಡ್ತಿದ್ದೀನಿ ಅಂತ ಬಂದಾಗ, ಇವಾಗ ನೀವು ನೋಡ್ಬೋದು ಮಕ್ಕಳಲ್ಲಿ ನೋಡೋ ಕಂಟೆಂಟ್ಗಳು, ವಿಡಿಯೋಸ್ ಇರುತ್ತಲ್ಲ, ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಮೂಮೆಂಟ್ಸ್, ಲಾಟ್ ಆಫ್ ಕಲರ್ಸ್, ಲಾಟ್ ಆಫ್ ಸೌಂಡ್ಸ್ ಎಲ್ಲ ಬರುತ್ತೆ. ಸೊ ಇವಾಗ ನಾನು ಚೈಲ್ಡ್ ಅಂತ ಬಂದಾಗ, ಆ್ಯಸ್ ಅ ಚೈಲ್ಡ್ ನಾನು ಇದಕ್ಕೆ ಕೈಂಡ್ ಆಫ್ ಹ್ಯಾಬಿಚುಯೇಟ್ ಆಗಿಬಿಟ್ಟಿದ್ದೀನಿ. ಅಂದರೆ ವಿಡಿಯೋ ಇಟ್ಕೊಂಡಿದ್ರೆ ನಂಗೆ ಅದು ಮೂಮೆಂಟ್ ಇದೆ, ಸೌಂಡ್ಸ್ ಇದೆ, ಎಲ್ಲನೂ ಇದೆ. ಓಕೆ, ಇವಾಗ ಸ್ಕೂಲಿಗೆ ಹಾಕಿದಾಗ ಐ ಗೆಟ್ ಪ್ರಿಂಟೆಡ್ ಬುಕ್ಸಲ್ಲಿ ಏನೂ ಇರಲ್ಲ, ಇಟ್ಸ್ ಅ ಪ್ರಿಂಟೆಡ್ ಲೆಟರ್ಸ್ ಇರುತ್ತೆ, ಅಲ್ಲಿ ಇಲ್ಲಿ ಕೆಲವೊಂದು ಇಮೇಜಸ್ ಇರುತ್ತೆ. ಸೊ ಮೈ ಬ್ರೈನ್ ಈಸ್ ಹ್ಯಾಬಿಚುಯೇಟೆಡ್ ಫಾರ್ ಸ್ಟಿಮ್ಯುಲಸ್. ಸೊ ಈಗ ವಿತೌಟ್ ಸ್ಟಿಮ್ಯುಲಸ್ ಇರೋ ಒಂದು ಬುಕ್ಕು ಕೊಟ್ಟಾಗ ನನ್ನ ಅಟೆನ್ಷನ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು ಯಾವುದೇ ರೀತಿ ವರ್ಕ್ ಮಾಡಲ್ಲ. ಬಿಕಾಸ್ ಐ ಆಮ್ ನಾಟ್ ಗೆಟಿಂಗ್ ಎನಿ ಏನಂತಾರೆ ಮಜಾ ಬರ್ತಿಲ್ಲ ನನಗೆ. ಇಟ್ ಇಸ್ ಸೋ ಬೋರಿಂಗ್ ಅಂತ ಅಂದ್ಬಿಟ್ಟು. ಇಟ್ ಇಸ್ ನಾಟ್ ಓನ್ಲಿ ಇನ್ ಚಿಲ್ಡ್ರನ್ಸ್ ಅಂತ ಅಲ್ಲ, ಅಡಲ್ಟ್ಸ್ಗೂ ಕೂಡ. ಇವಾಗ ನೋಡಿ, ನಾವೆಲ್ಲ ನೋಡ್ತೀವಿ, ಯೂಶಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮೂಡ್ ಹೆಂಗಿರುತ್ತೋ ಅದ್ರ ತಕ್ಕನಾಗೆ ಕಂಟೆಂಟ್ಗಳು ಬರುತ್ತೆ. ಸೊ ನನಗೆ ಖುಷಿಯಾಗಿತ್ತು, ಇವಾಗ ನಾನು ಟ್ರಾವೆಲ್ ಸೀರೀಸ್ ನೋಡಬೇಕು ಅಂತ ಬಂದಾಗ ಬರೀ ಟ್ರಾವೆಲ್ದೇ ಬರ್ತಿರುತ್ತೆ. ವೆಡ್ಡಿಂಗ್ ಪ್ರಿಪ್ರೇಷನ್ ಇದೆ ಅಂತಂದರೆ ವೆಡ್ಡಿಂಗ್ದೇ ಬರುತ್ತೆ. ಸೊ ಟೆಕ್ನಾಲಜಿ ಡಿಜಿಟಲ್ ಕ್ರಿಯೇಟ್ ಆಗಿರೋದೇನೇ ಟು ಕ್ಯಾಚಸ್ ಅವರ್ ಮೈಂಡ್. ಓಕೆನಾ? ಸೊ ಡೂಮ್ ಸ್ಕ್ರೋಲಿಂಗ್ ಬಂತು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಐಮ್ ಜಸ್ಟ್ ಸ್ಕ್ರೋಲಿಂಗ್, ಅಲ್ಲಿ ಏನು ಅಂತ ಅಲ್ಲ. ಒಂದು ಮಗು 2 ಅವರ್ಸು ಎಜುಕೇಷ್ನಲ್ ವಿಡಿಯೋಸ್ ನೋಡೋದಕ್ಕೂ ಅದೇ 2 ಅವರ್ಸು ಡೂಮ್ ಸ್ಕ್ರೋಲ್ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಓಕೆ, ಸೊ ಸೋಷಿಯಲ್ ಮೀಡಿಯಾ, ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ ಅಂತಲ್ಲ, ಟೆಕ್ನಾಲಜಿ ಇಸ್ ನಾಟ್ ಅ ಎನಿಮಿ. ಆ್ಯಂಡ್ ಮೊಬೈಲ್ ಅಂತೂ ಖಂಡಿತ ಕೆಟ್ಟದು ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಬಟ್ ಯಾವುದನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಬೇಕು, ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅನ್ನೋ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ನಮ್ಮಲ್ಲಿ ಬೆಳಿಲೇಬೇಕು ಅದನ್ನು. ಓಕೆ ಮೇಡಮ್, ಇನ್ನು ವಿದ್ಯಾರ್ಥಿಗಳ ಹಂತವನ್ನು ಮುಗಿಸಿ ಒಂದು ದಾಂಪತ್ಯ ಅಂತ ಬಂದಾಗ, ರಿಲೇಷನ್ಶಿಪ್ ಅಂತ ಬಂದಾಗ ಅಲ್ಲೂ ಕೂಡ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಮನೆಯಲ್ಲಾಗುವಂಥ ಒಂದು ದಾಂಪತ್ಯದ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಏನೋ ಜಗಳ ಆಯಿತು, ಅಥವಾ ಅತ್ತೆ ಮಾವ ಏನೋ ಕಿರಿಕಿರಿ ಮಾಡಿದ್ರು, ಅಥವಾ ಈ ಕಡೆಯಿಂದನೇ ಕಿರಿಕಿರಿ ಆಯಿತು ಅನ್ನೋದು ಒಂದು ಭಾಗ. ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಕಿರಿಕ ಆಗ್ತಾ ಇದೆ, ಅದು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಒತ್ತಡ. ಇದನ್ನು ನಿಭಾಯಿಸೋದು ಹೇಗೆ? ನೀವೇನು ಸಜೆಷನ್ನ ಕೊಡ್ತೀರಾ? ಎವ್ರಿ ಮ್ಯಾರೇಜ್ ಹ್ಯಾಸ್ ಸಮ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಯಾಕೆಂದರೆ 2 ಡಿಫ್ರೆಂಟ್ ಇಂಡಿವಿಜುವಲ್ಸು ಒಪ್ಪಿಗೆಯಿಂದ ನಾವು ಒಂದು ಮನೆಯಲ್ಲಿ ನಾನು ವಾಸ ಮಾಡಬೇಕು ಅಂತ ಬಂದಾಗ ನನ್ನದೇ ಒಪಿನಿಯನ್ಸ್ ಬೇರೆ ಇರುತ್ತೆ, ಅವ್ರದ್ದೇ ಬೇರೆ ಒಪಿನಿಯನ್ಸ್ ಬೇರೆ ಇರುತ್ತೆ. ಸೊ ಇಟ್ ಈಸ್ ನಾಟ್ ಈಸಿ ಅಂತ ನಾನು ಖಂಡಿತ ಹೇಳಲ್ಲ. ಆ್ಯಂಡ್ ಸುಮಾರು ಟೈಮ್ ನಾವೇನು ಮಾಡ್ತೀವಿ ಅಂತಂದರೆ, ವಿ ಡೋಂಟ್ ಫೈಟ್ ವಿತ್ ದ ಪ್ರಾಬ್ಲಮ್, ವಿ ಆ್ಯಕ್ಚುಲಿ ಫೈಟ್ ವಿತ್ ದ ಪೀಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಏನಾಗುತ್ತೆ ಅಂದರೆ, ಲವ್ ಇಸ್ ನಥಿಂಗ್ ಬಟ್ ಬೀಯಿಂಗ್ ವಲ್ನರಬಲ್ ಟು ಈಚ್ ಅದರ್, ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಆ್ಯಸ್ ಅ ಪಾರ್ಟ್ನರ್ ಆಗಿ, ಐ ಡೋಂಟ್ ಕಾಲ್ ಆಲ್ವೇಸ್ ಮೆನ್ ಅಂತ ಹೇಳಲ್ಲ, ಹೆಣ್ಮಕ್ಳೂ ಕೂಡ ಒಬ್ರಿಗೊಬ್ಬರು ಕ್ರಿಟಿಸೈಸ್ ಮಾಡ್ಕೊಳ್ಳೋದು, ಹ್ಯುಮಿಲಿಯೇಟ್ ಮಾಡ್ಕೊಳ್ಳೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಭಾಳ ಕೆಲವೊಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ಕೊಳ್ಳೋ ಲೆವೆಲಿಗೆ ಜಗಳಗಳು ಹೋಯಿತು ಅಂತ ಬಂದಾಗ, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಇಬ್ಬರದೂ ಕೂಡ ಅಲ್ಲಿ ಮೆಂಟಲ್ ಹೆಲ್ತ್ ಹಾಳಾಗೇ ಆಗುತ್ತೆ. ಏಕೆಂದರೆ ಅಗೈನ್ ಆ್ಯಸ್ ಹೀ ಈಸ್ ಮೈ ಪಾರ್ಟ್ನರ್ ಶೀ ಈಸ್ ಮೈ ಪಾರ್ಟ್ನರ್ ಅಂತ ಬಂದಾಗ ಅವರು ಹೇಳೋ ಪ್ರತಿಯೊಂದು ಮಾತುಗಳು ಕೂಡ ನಮಗೆ ಹರ್ಟ್ ಆಗೇ ಆಗುತ್ತೆ. ಆ್ಯಂಡ್
ಮಕ್ಕಳಲ್ಲೂ ಕೂಡ ಬಹಳ ಪೇರೆಂಟ್ಸ್ ಅನ್ಕೊತಾರೆ ಮಗು ಚಿಕ್ಕದಲ್ಲ ಅದಕ್ಕೇನು ಅರ್ಥ ಆಗಲ್ಲ ಅಂತ. ಮಗುಗೆ ನೀವು ಆಡ್ತಿರೋ ಮಾತುಗಳು ಅರ್ಥ ಆಗ್ದಲೇ ಇರ್ಬೋದು, ಬಟ್ ನೀವಿಬ್ಬರು ತೋರಿಸೋ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ ಅಲ್ಲ, ಸೊ ಅದು ಖಂಡಿತ ಅರ್ಥ ಆಗುತ್ತೆ. ದೇರ್ ಆರ್ ಲಾಟ್ ಆಫ್ ಸ್ಟಡೀಸ್ ಹೂ ಟೆಲ್ಸ್ ದಟ್ ದೇರ್ ಈಸ್ ಅ ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ರಿಪೀಟೆಡ್ ಪೇರೆಂಟ್ಸ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ವಿತ್ ಎಮೋಷನಲ್ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಈಗ ಕರೆಂಟ್ಲಿ ಮೊದಲೆಲ್ಲೂ ಕೂಡ ಎಲ್ಲರೂ ಹೇಳ್ತಾರೆ ಡಿವೋರ್ಸು ಸಪ್ರೇಷನ್ ಭಾಳ ಕಮ್ಮಿ ಇತ್ತು ಅವಾಗ, ಇವಾಗ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಭಾಳ ವಿಚ್ ಇಸ್ ಟ್ರೂ. ಮೊದಲು ಹಸ್ಬೆಂಡ್ ಅಂದರೆ ಮೆನ್ ಮಾತ್ರ ಪ್ರೊವೈಡರ್ ಪ್ರೊಟೆಕ್ಟರ್ ಆಗಿರ್ತಿದ್ರು, ಹೆಣ್ಮಕ್ಳು ಮನೇಲೇ ಇತ್ಕೊಂಡು ಕೆಲಸ ಮಾಡ್ತಿದ್ರು. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡಿಯೋ ಕಾರಣಕ್ಕೆ ಐ ಆಮ್ ಸ್ಲೀಪಿಂಗ್ ಫಾರ್ 8 hours ಅಂತ ಬಂದಾಗ, ಐ ಆಮ್ ವರ್ಕಿಂಗ್ ಫಾರ್ 9-10 hours ಅಂತ ಬಂದಾಗ ಎನರ್ಜಿ ಇಸ್ ಗೋಯಿಂಗ್. ಸೊ ಮನೆಗೆ ಬಂತು ಅಂತ ಬಂದಾಗ ಅಲ್ಲೇನೋ ಸಾಂಬಾರು ಕರೆಕ್ಟಾಗಿರಲಿಲ್ಲ, ಇಲ್ಲೇನೋ ಯೂಸ್ ಮಾಡಿರೋ ಟವಲ್ ಬೆಡ್ ಮೇಲಿದೆ ಅಂತ ಬಂದಾಗ ದೇ ಡೋಂಟ್ ಹ್ಯಾವ್ ಎನರ್ಜಿ. ಓಕೆ, ಸೊ ಅದನ್ನು ನಾನು ಏನೋ ಒಂದು ಅಡ್ರೆಸ್ ಮಾಡಿದೆ, ಟವಲ್ ಯಾಕೆ ಇಲ್ಲ ಹಾಕಿದ್ದೀರಾ ಅಂತ ಬಂದಾಗ ಪ್ರಾಪರ್ಲಿ ಇನ್ಸ್ಟೆಡ್ ಆಫ್ ರೆಸ್ಪಾಂಡಿಂಗ್ ಆ ಕಡೆಯಿಂದ ರಿಯಾಕ್ಷನ್ ಬರುತ್ತೆ. ಯಾಕೆ ಅಂತಂದರೆ ಮೆಂಟಲಿ ಇಬ್ಬರು ಕೂಡ ಡ್ರೈನ್ ಆಗಿದ್ದಾರೆ. ಓಕೆ, ಸೊ ಈ ಕಾರಣಕ್ಕೆ ರಿಪೀಟೆಡ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ಅದು ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಅಗೇನ್ ದ ಮೋರ್ ನೆಗೆಟಿವಿಟಿ ಲೀಡ್ಸ್ ಟು ಮೋರ್ ಕಾನ್ಫ್ಲಿಕ್ಟ್ಸ್. ಇಲ್ಲಿ ನಿಮ್ಮಿಬ್ರಿಗೂ ಕೂಡ ಇಬ್ಬರು ಸಮಾಧಾನವಾಗಿ ಕುತ್ಕೊಂಡು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಬಂದಾಗ ದೇ ಆಲ್ವೇಸ್ ನಾಟ್ ಇನ್ಕ್ಲೂಡಿಂಗ್ ಪೇರೆಂಟ್ಸ್ನಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ಯಾವುದೇ ರೀತಿ ಆ ರಿಲೇಷನ್ಶಿಪ್ಪಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಏಕೆಂದರೆ ನನ್ನ ಫ್ರೆಂಡ್ ಅವಳ ಹಸ್ಬೆಂಡ್ ಬಗ್ಗೆ ಬಂದು ಹೇಳ್ಕೊತಿದ್ದಾಳೆ ಅಂತ ಬಂದಾಗ ಪ್ರಾಬಬ್ಲಿ ಐ ಮೈಟ್ ಬಿ ಬಯಾಸ್ಡ್, ನಾನು ನನ್ನ ಫ್ರೆಂಡ್ ಫೇವರಾಗೆ ಮಾತಾಡ್ತೀನಿ. ಸೊ ಆದಷ್ಟು ಪ್ರೊಫೆಷ್ನಲ್ ಥೆರಪಿಸ್ಟ್ ಆಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಅವ್ರ ಹತ್ರ ಬಂದು ಮಾತಾಡಿದ್ರೆ ಪ್ರಾಬ್ಲಮ್ಗಳಿಗೆ ಉತ್ತರಗಳು ಸಿಗುತ್ತೆ. ಆ್ಯಂಡ್ ಆ್ಯಸ್ ಅಗೇನ್ ಹೇಳೋದೊಂದೇ ಅಂತ ಅಂದರೆ ಡು ನಾಟ್ ಫೈಟ್ ವಿತ್ ಅ ಪರ್ಸನ್, ಫೈಟ್ ವಿತ್ ಅ ಪ್ರಾಬ್ಲಮ್. ನಿಮಗೂ ಗಂಡ ಹೆಂಡತಿಗೂ ಒಂದು ಥರ್ಡ್ ಆಬ್ಜೆಕ್ಟ್ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಬಂದಾಗ ವಿಲ್ ಚೇಂಜ್ ದಟ್ ಥರ್ಡ್ ಪಾರ್ಟಿ ಆರ್ ಥರ್ಡ್ ಇದು, ನಾಟ್ ದ ಎಂಟೈರ್ ರಿಲೇಷನ್ಶಿಪ್ ಅಂತ. ಮೇಡಮ್, ನೀವು ಹೇಳ್ತಾ ಇದ್ರಿ 9ರಿಂದ 10 ಗಂಟೆ ನಾವು ಆಫೀಸಲ್ಲೇ ಇದ್ಬಿಡ್ತೀವಿ, ಹಾಗಾಗಿ ಮನೆಯಲ್ಲಿರೋ ಸಮಯಕ್ಕಿಂತ ಆಫೀಸಲ್ಲಿ ಕಳೆಯೋ ಸಮಯನೇ ಎಷ್ಟು ಬಾರಿ ಜಾಸ್ತಿ ಆಗಿ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಜೊತೆಗೆ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದು, ಎರಡೂ ಟೈಮ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಅಂದರೆ ಈ ಬ್ಯಾಲೆನ್ಸ್ ಅನ್ನೋಕ್ಕಿಂತ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ದ ಪ್ರಾಬ್ಲಮ್ ವಿತ್ ಡ್ರಾಯಿಂಗ್ ಬೌಂಡ್ರೀಸ್. ಓಕೆನಾ, ಇವಾಗ ಇಟ್ ಈಸ್ ವೆರಿ ಅನ್ಲೈಕ್ಲಿ ಆಫೀಸ್ ಕೆಲಸ ಆಫೀಸ್ಗಲ್ಲೇ ಬಿಡಬೇಕು, ಮನೆ ಕೆಲಸ ಮನೇಲೇ ಬಿಡಬೇಕು ಅಂತ ಅನ್ನೋದು. ಐ ಕಂಪ್ಲೀಟ್ಲಿ ಅಗ್ರಿ. ಆ್ಯಂಡ್ ನಿಮಗೂ ಗೊತ್ತಿರೋ ಪ್ರಕಾರ ಕರೆಂಟ್ ಟ್ರೆಂಡ್ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಹತ್ರ ಭಾಳ ದುಡ್ಡಿದೆ, ಒಳ್ಳೆ ಪ್ರಮೋಷನ್ ಇದೆ, ಒಳ್ಳೆ ಪೊಸಿಷನ್ ಇದೆ ಅಂತ ಅಂದರೆ ಇಟ್ ಇಸ್ ಲೈಕ್ ಐಡೆಂಟಿಟಿ, ಒಂದು ಪ್ರೈಡಾಗಿ ಅದಾಗುತ್ತೆ. ಬಟ್ ಸಕ್ಸಸ್ ಅನ್ನೋದು ಯಾವಾಗ ಬರುತ್ತೆ ಅಂತ ಅಂದರೆ ವೆನ್ ವಿ ಹ್ಯಾವ್ ದ ಕೆಪಬಿಲಿಟಿ ಟು ಎಂಜಾಯ್. ಸೊ ನಮ್ಮ ಹತ್ರ ಹೆಲ್ತ್ ಇರಲೇಬೇಕು, ಬೋತ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ನಾನು ತುಂಬ ಕಷ್ಟಪಟ್ಟು ದುಡ್ಡುಬಿಡ್ತು ಬೈ ದ ಏಜ್ ಆಫ್ 30 ನನಗೆ ಡಯಾಬಿಟಿಕ್ ಇದೆ, BP ಇದೆ, ಐ ಆಮ್ ಅನೇಬಲ್ ಟು ಟೇಸ್ಟ್ ಸಮ್ ಗುಡ್ ಫುಡ್ ಅಂತ ಬಂದಾಗ ದೆನ್ ಇಟ್ ಇಸ್ ನಾಟ್ ಅ ಸಕ್ಸಸ್. ಆ್ಯಂಡ್ ಇನ್ನೊಂದು ಮೆಜಾರಿಟಿ ಮೇನ್ಲಿ ಮೆನ್ ಅಂತ ಬಂದಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇ ವರ್ಕ್ ಸೋ ಹಾರ್ಡ್ ದಟ್ ಫ್ಯಾಮಿಲಿಗೋಸ್ಕರ ಮಕ್ಕಳು ಸ್ಕೂಲ್ ಕಟ್ಟಬೇಕು, ನನ್ನ ಹೆಂಡತಿಗೆ ಇದು ಮಾಡಬೇಕು, ಎಲ್ಲ ಕಡೆ ಅವರು ಭಾಳ ಏನು ಮಾಡ್ತಾರೆ, ತುಂಬ ಸ್ಟ್ರೆಸ್ ಕೊಟ್ಟು ಅವರು ಕೆಲಸ ಮಾಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ನೀವು ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಿದ್ದೀರಾ ಅಲ್ಲ? ಮಕ್ಕಳಿಗೋಸ್ಕರ ಫೀಸ್ ಕಟ್ಟಬೇಕು, ಅವ್ರಿಗೆ ಇಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ಬೇಕು ಅಂತ ನೀವು ತುಂಬ ಕಷ್ಟಪಡ್ತೀರಾ. ಐ ಟೋಟಲಿ ಅಗ್ರಿ. ಬಟ್ ಆ ಗ್ಯಾಪಲ್ಲಿ ಯು ಆರ್ ಲೀವಿಂಗ್ ಫ್ಯಾಮಿಲಿ. ಸೊ ಮೇನ್ಲಿ ಎಷ್ಟೊಂದು ಜನ ನೋಡಿದಾಗ 9 to 5 ಜಾಬ್ ಇಟ್ಕೊಂಡು ಕೂಡ 9 to 10 ಎಲ್ಲ ವರ್ಕ್ ಮಾಡ್ತಾರೆ. ಆಮೇಲೆ ಊಟ ಮಾಡೋ ಟೈಮಲ್ಲಿ ಮೀಟಿಂಗ್ಸ್ ಬರುತ್ತೆ, ಕಾಲ್ಸ್ ಬರುತ್ತೆ. ಇದು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ನಿಮ್ಮ ದಾಂಪತ್ಯ ಜೀವನ ಎರಡೂ ಕೂಡ ಭಾಳ ಅಫೆಕ್ಟ್ ಮಾಡುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಕಪಲ್ ಇಬ್ಬರು ವರ್ಕ್ ಮಾಡೋ ಕಾರಣಕ್ಕೆ ಆ್ಯಸ್ ಅ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ನಾನು ಮನೆಗೆ ಬಂದೆ ಅಂತ ಅಂದರೆ ಓಕೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆಯಿಂದನೇ ಬಂದಿರ್ತೀನಿ. ಅಲ್ಲಿ ಊಟಕ್ಕೂ ಟೈಮ್ ಇಲ್ಲ, ಮತ್ತೆ ಕಾಲ್ಸಲ್ಲಿದ್ದಾರೆ, ಮತ್ತೆ ಮೀಟಿಂಗಲ್ಲಿದ್ದಾರೆ ಅಂತ ಬಂದಾಗ ಅವರ ಮೆಂಟಲ್ ಹೆಲ್ತ್ ಜೊತೆ ನಮ್ಮ ಫ್ಯಾಮಿಲಿ ಟೈಮ್ ಆಗಿರ್ಬೋದು, ಪಾರ್ಟ್ನರ್ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಖಂಡಿತ ಅದು ಪ್ರಾಬ್ಲಮ್ ಮಾಡೇ ಮಾಡುತ್ತೆ. ಸೊ ಆದಷ್ಟು ಕೂಡ ಆಫೀಸ್ ಕೆಲಸನ ಆಫೀಸಿಗೆ, ಮನೆ ಕೆಲಸನ ಮನೇಲಿ ಇಡೋದನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಬಿಕಾಸ್ ಜಾಬ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್, ಜಾಬ್ ಇಸ್ ನಾಟ್ ಇಟ್ ಸೆಲ್ಫ್ ದ ಲೈಫ್ ಅನ್ನೋದನ್ನ ನಾವು ಖಂಡಿತ ಅರ್ಥ ಮಾಡ್ಕೋಬೇಕು. ಓಕೆ ಮೇಡಮ್, ಓಕೆ. ಎಸ್ ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು.